ಹುತಾತ್ಮ ಅಂದರೆ ಅವರ ಹುತಾತ್ಮ ಸೈನಿಕರಿಗೆ ಮೆಡಲ್ ಆಫ್ ದಿ ಆನರ್ ಕೊಡಲಾಯಿತು. ಅಂದರೆ ಈ ಕಾರ್ಯಾಚರಣೆಯಲ್ಲಿ ಮೃತಪಟ್ಟ ಅಮೇರಿಕನ್ ಯೋಧರಲ್ಲ, ಹಿಂದಿನ ಕಾರ್ಯಾಚರಣೆಗಳಲ್ಲಿ ಮೃತಪಟ್ಟವರಿಗೆ ಅಥವಾ ಶೌರ್ಯ ಪ್ರದರ್ಶನ ಮಾಡಿದವರಿಗೆ ಮೆಡಲ್ ಆಫ್ ಆನರ್ ಅಂತ ಕರೀತಾರೆ. 3 ವೀರ ಯೋಧರ ಕುಟುಂಬಸ್ಥರಿಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟರು, ಮಾತಾಡಿದ್ರು. ಇಲ್ಲೇ ಹೇಳಿದ್ದವರು, ಇನ್ನೂ 4-5 ವಾರ ಮುಂದುವರಿಯುತ್ತೆ ಯುದ್ಧ, ಎಕ್ಸ್ಟೆಂಡ್ ಆದರೂ ಆಶ್ಚರ್ಯ ಪಡಬೇಡಿ ಅಂತ. ಹೃದಯ ವಿದ್ರಾವಕ ಅನ್ನುವಂಥ ದೃಶ್ಯ. ಇಸ್ರೇಲ್ ಅಮೇರಿಕ ನಡೆಸಿದ ಜಂಟಿ ದಾಳಿಯಲ್ಲಿ ಒಂದು ಸ್ಕೂಲ್ ಮೇಲೆ ಬಾಂಬ್ ಹಾಕ್ಬಿಟ್ರು. 160 ಹೆಣ್ಣುಮಕ್ಕಳು ಸತ್ತು ಹೋಗಿದ್ದಾರೆ ಇರಾನ್ ಒಳಗೆ. 160 ಮಕ್ಕಳು, 14 ಟೀಚರ್ಸ್, ಸ್ಕೂಲ್ ಟೀಚರ್ಸ್. ಅವರ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೀತಿವತ್ತು. ಒಂದೇ ಕಡೆ ಅವರ ಹೆಣಗಳನ್ನು ಹೂಳಲಾಯಿತು. 90 ಜನರಿಗೆ ಗಾಯ ಆಗಿದೆ ಈ ದಾಳಿಯಲ್ಲಿ. ಆ ಮಕ್ಕಳ ಪೋಷಕರು ಅಮೇರಿಕ ವಿರುದ್ಧದ, ಇಸ್ರೇಲ್ ವಿರುದ್ಧದ ಪ್ಲಕಾರ್ಡ್ಗಳನ್ನು ಹಿಡ್ಕೊಂಡು ಅಂತ್ಯ ಸಂಸ್ಕಾರಕ್ಕೆ ಮಕ್ಕಳ ಹೆಣ ತಗೊಂಡು ಬಂದಿದ್ದರು. ನಿಷ್ಪಾಪಿಗಳ ನೋಡ್ರಿ, ಯಾರ್ಯಾರ್ದೋ ಕದನದಲ್ಲಿ. ಅಂದರೆ ಇಂಥ ಸಾವುಗಳು ನಮ್ಮ ನಿಲುವುಗಳ ಆಧಾರದ ಮೇಲೆ ನಮಗೆ ದುಃಖ ತರಬಾರ್ದು. ಸಂತೋಷ ತಂದ್ರಂತೂ ನಮ್ಮಂಥ ವಿಕೃತರು ಯಾರೂ ಅಲ್ಲ. ಕೆಲವರು ಅಂತಾರಲ್ಲ, ನೋಡಿ ಹೆಂಗಾಯ್ತು, ವಿಕೃತಿ ಅದು. ಈ ಸಾವುಗಳು ನಮ್ಮ ನಿಲುವು, ಒಲವು, ಸಿದ್ಧಾಂತ ಏನೇ ಇರಲಿ, ಯಾರ ಕಡೆಗಾದರೂ ನಮ್ಮ 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 ಕರಳು ಸುಡಬೇಕಿದ್ದು ಇಂಥ ಸುದ್ದಿ ನೋಡುವಾಗ, ಸುದ್ದಿ ಹೇಳುವಾಗ. ಗಾಜಾದ ಒಳಗಡೆ ಇಸ್ರೇಲಿನ ದಾಳಿಗೆ ಮಕ್ಕಳ ಬಲಿಯಾಗೋದು ನೋಡಿದಾಗಲೂ ಹೀಗೆ ಸಂಕಟ ಅನಿಸುತ್ತೆ. ಅದು ಸಂಕಟ ಅನಿಸುತ್ತೆ. ಅದೇ ರೀತಿ 2023 ಅಕ್ಟೋಬರ್ 7ನೇ ತಾರೀಕು ಈ ಹಮಾಸ್ ಭಯೋತ್ಪಾದಕರು ಇಸ್ರೇಲ್ ಒಳಗೆ ನುಗ್ಗಿ ಬಂದಿದ್ರಲ್ಲ, ಅದರ ಕೆಲವು ದೃಶ್ಯಗಳನ್ನು ತೋರಿಸಲಾಗ್ತಾಯಿತ್ತು. ಸಣ್ಣ ಸಣ್ಣ ಮಕ್ಕಳರಿ, 4 ವರ್ಷ 5 ವರ್ಷದ ಮಕ್ಕಳು. ಈ ಮಣ್ಣು, ನಮ್ಮ ಕಡೆ ಸಲಿಕೆ ಅಂತೀರಿ, ನಿಮ್ಮ ಕಡೆ ಏನಂತೀರೋ, ಮಣ್ಣು ಕೊಚ್ಚೋದಕ್ಕೆ. ಮಗುವಿನ 2 ಕಾಲ ಮೇಲೆ ಹಿಂಗೆ 2 ಕೈಗಳ ಮೇಲೆ ಕಾಲಿಟ್ಟು ಸಲಿಕೆಯಲ್ಲಿ ಮಗುವಿನ ರುಂಡ ಕೊಚ್ಚೋದನ್ನು ನೋಡಿದೆ ನಾನು. 2 ದಿವಸ ಊಟ ಸೇರಲಿಲ್ಲ. ಸಣ್ಣ ಮಗು, 4-5 ವರ್ಷದ ಮಗು. ಹಮಾಸ್ ಭಯೋತ್ಪಾದಕರು ಮಾಡಿತ್ತು ಇಸ್ರೇಲ್ ದಾಳಿಯಲ್ಲಿ ಗಾಜಾ ಒಳಗಡೆ. ಈ ಅಯಾತುಲ್ಲಾ ಖಮೇನಿಯ ದುರಾಡಳಿತವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ವಲ್ಲ ಮಕ್ಕಳು, ಬಹುತೇಕ ಕಾಲೇಜ್ ಮಕ್ಕಳಿದ್ದರು ಅದರಲ್ಲಿ. ಅವರೇ ಅಧಿಕೃತವಾಗಿ ಹೇಳ್ತಾರೆ, 1 ತಿಂಗಳಲ್ಲಿ 3,500 ಜನರನ್ನು ಕೊಂದಿದ್ದೀವಿ ನಾವು ಅಂತ. ಖಮೇನಿಯ ಸೈನಿಕರು, IRGC ಪ್ರಿಡಾಮಿನೆಂಟ್ಲಿ, 3,500 1 ತಿಂಗಳಲ್ಲಿ. ಅಧಿಕೃತ ಸಂಖ್ಯೆ, ಅನಧಿಕೃತವಾಗದು 35,000 ಅಂತ ಹೇಳ್ತಾರೆ. ಅಲ್ಲಿ ಇಂಟರ್ನೆಟ್ ಬ್ಯಾನ್ ಇತ್ತು ನೋಡಿ. ಕಾಶ್ಮೀರದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನ ಸಲುವಾಗಿ ಇಂಟರ್ನೆಟ್ ಬ್ಯಾನ್ ಮಾಡಿದರೆ ನಮ್ಮಲ್ಲಿ ಬಾಯಿ ಬಡ್ಕೊಂಡವ್ರು ಎಷ್ಟು ಜನ. ಇರಾನ್ನಲ್ಲಿ ಇಂಟರ್ನೆಟ್ ಇರಲಿಲ್ಲ. ಯಾಕೆ? ಆ ಮಾರಣ ಹೋಮದ ದೃಶ್ಯಗಳು ಹೊರಗಡೆ ಹೋಗಬಾರ್ದು ಅಂತ. ಆದರೂ ಕೆಲವು ಫೋಟೋಗಳು ಬಂದು ಸಂಕಟ ಆಗ್ತಿತ್ತು ಅವುಗಳನ್ನು ನೋಡ್ತಾ ಇದ್ದರೆ. 22 ವರ್ಷದ ಮೆಹಸಾ ಅಮೀನಿ ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿಲ್ಲ ಅಂತ ಹೊಡೆದ್ಬಿಟ್ರಲ್ಲ, ಕರಳು ಕಿವುಚೋಂಗಾಗತ್ತಂಥ ಸುದ್ದಿಗಳನ್ನು ನೋಡಿದಾಗ. ಇನ್ನೊಂದು ಹುಡುಗಿ ಆ್ಯಸಿಡ್ ಹಾಕ್ಬಿಟ್ರು ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿಲ್ಲ ಅಂತ. ಈ ಮಕ್ಕಳು, ಇಸ್ರೇಲಿನ ದಾಳಿಗೆ ಸತ್ತೋದು ಈ ಮಕ್ಕಳು, ಇಸ್ರೇಲಿನ ದಾಳಿಗೆ ಗಾಜಾದಲ್ಲಿ ಸಾಯ್ತಾ ಇರೋ ಮಕ್ಕಳು, ಹಮಾಸ್ನ ದಾಳಿಗೆ ಇಸ್ರೇಲ್ನಲ್ಲಿ ಸಾಯ್ತಾ ಇರೋ ಮಕ್ಕಳು, ನಿಷ್ಪಾಪಿಗಳೆಲ್ಲರೂ. ಈ ಯುದ್ಧದಲ್ಲಿ ಭಾರತದ ನಿಲುವು ಇರಾನಿನ ವಿರುದ್ಧ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.